Hello students, welcome to the chemistry classes. This is the third session of chapter chemical kinetics. In the previous sessions we have discussed about the what is the meaning of chemical kinetics and what is the rate or velocity of a reaction and what are different types of rate or velocity of the reaction. It means that is the average rate of a reaction and instantaneous rate of a reaction. And another things, that is rate law and rate expression and rate constant of a reaction, order of a reaction and molecular rate of a reaction. And in this class we can discuss about the some of the examples based upon the previous discussion. ಹಾಗಾದರೆ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಪ್ರೀವಿಯಸ್ ಕ್ಲಾಸಲ್ಲಿ ಆದಂಥ ಡಿಸ್ಕಷನ್ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ನ ಬಿಡಿಸ್ತಾ ಹೋಗೋಣ. ದ್ಯಾಟ್ ಈಸ್ ಕಂಟಿನ್ಯೂಡ್ ಪಾರ್ಟ್ ಆಫ್ ದ್ಯಾಟ್ ಕೆಮಿಕಲ್ ಕೈನೆಟಿಕ್ಸ್. ನೆಕ್ಸ್ಟ್ ಹಾಗಾದರೆ ಎಕ್ಸಾಂಪಲ್ಸ್ ಬೇಸ್ಡ್ ಆನ್ ಆರ್ಡರ್ ಆ್ಯಂಡ್ ರೇಟ್ ಆಫ್ ಎ ರಿಯಾಕ್ಷನ್. ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಕನ್ವರ್ಷನ್ ಆಫ್ ಎಕ್ಸ್ ಟು ವೈ. ಅಂದರೆ ಇದು ಒಂದು ರಿಯಾಕ್ಷನ್ ಇದೆ, ಆ ರಿಯಾಕ್ಷನ್ ಏನಾಗ್ತಾ ಇದೆ, ಇಲ್ಲಿ ಎಕ್ಸ್ ಇದ್ದಿದ್ದು ವೈ ಆಗಿ ಕನ್ವರ್ಟ್ ಆಗ್ತಾ ಇದೆ. ದ್ಯಾಟ್ ರಿಯಾಕ್ಷನ್ ಫಾಲೋಸ್ ದಿ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಅಂದರೆ ಇಲ್ಲಿ ಅದು ಏನಾಗಿದೆ, ಎಕ್ಸ್ ಕನ್ವರ್ಟೆಡ್ ಇಂಟು ವೈ ಅನ್ನೋದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗಿದೆ. ನೆಕ್ಸ್ಟ್, ಇಫ್ ದ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸ್ಡ್ ಟು 3 times, then how it will affect the rate of a reaction. ಅಂದರೆ ಇಲ್ಲಿ ಒಂದು ರಿಯಾಕ್ಷನ್ ಆಗ್ತಾ ಇದೆ, ಎಕ್ಸು ವೈ ಆಗಿ ಕನ್ವರ್ಟ್ ಆಗ್ತಾ ಇದೆ. ಈ ರೀತಿ ಆಗುವಾಗ ಈ ಒಂದು ರಿಯಾಕ್ಷನ್ ನಾವು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದರೆ, ಆಮೇಲೆ ಅಲ್ಲಿ ಎಕ್ಸು 3 ಪಟ್ಟು ಇನ್ಕ್ರೀಸ್ ಆದರೆ ಅದು ಆರ್ಡರ್ ಆಫ್ ಎ ರಿಯಾಕ್ಷನ್, ರೇಟ್ ಆಫ್ ದ ರಿಯಾಕ್ಷನ್ಗೆ ಏನದು ಇಫೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಇವಾಗ ಬಂದಿರುವಂಥ ಪ್ರಶ್ನೆ. ನಾವು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊಲ್ಯೂಷನ್: ಕನ್ಸಿಡರ್ ಎ ರಿಯಾಕ್ಷನ್. ಅಂದರೆ ಇದು ರಿಯಾಕ್ಷನ್ ಕೊಟ್ಟಂಥ ರಿಯಾಕ್ಷನ್ ಯಾವುದು, ಎಕ್ಸ್ ಕನ್ವರ್ಟೆಡ್ ಇಂಟು ವೈ. ನೆಕ್ಸ್ಟ್, ಫಾರ್ ದಿಸ್ ರಿಯಾಕ್ಷನ್ ಅವ್ರು ಏನು ಹೇಳಿದ್ದಾರೆ, ದಿಸ್ ಇದೆ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಹೇಳಿದ್ದಾರೆ. ಅಂದರೆ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಸೆಲ್ಫ್ ಇಸ್ ದ 2. ನೆಕ್ಸ್ಟ್, ದೆನ್ ದ ರೇಟ್ ಈಕ್ವೇಷನ್ ಬಿಕಮ್ಸ್ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ರೇಸ್ ಟು ಎನ್. ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಟು ದ ಪವರ್ ಎನ್. ಎನ್ ಅಂತಂದರೆ ದ್ಯಾಟ್ ಇಂಡಿಕೇಟ್ಸ್ ದಿ ಆರ್ಡರ್ ಆಫ್ ಎ ರಿಯಾಕ್ಷನ್. ಹಾಗಾದರೆ ಇಲ್ಲಿ ಆರ್ಡರ್ ಆಫ್ ಎ ರಿಯಾಕ್ಷನ್ 2 ಇರೋ ಕಾರಣಕ್ಕೆ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್ ಕಾನ್ಸಂಟ್ರೇಷನ್ ಹೋಲ್ ರೇಸ್ ಟು 2. ದ್ಯಾಟ್ ಬಿಕಮ್ಸ್ ಈಕ್ವೇಷನ್ 1. ಅದು ಈಕ್ವೇಷನ್ 1 ಅಂತ ಆಗಿರಲಿ. ನೆಕ್ಸ್ಟ್, ಇಫ್ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ನ ಎ ಅಂತ ಇಟ್ಟುಕೊಂಡ್ರೆ, ಇಫ್ ಪುಟ್ ದಿ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ, ದೆನ್ ದ ಅಬೌವ್ ಈಕ್ವೇಷನ್ ಬಿಕಮ್ಸ್ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಸ್ಕ್ವೇರ್ ಅಂತ. ಹಾಗಾದರೆ ಇದನ್ನು ಈಕ್ವೇಷನ್ 2 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ಇಫ್ ದ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸ್ಡ್ ಬೈ 3 times. ಅಂದರೆ ಇಲ್ಲಿ ನಾವು ಪ್ರೀವಿಯಸ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ ಕಾನ್ಸಂಟ್ರೇಷನ್ ಆಗ್ತದೆ ಇಲ್ಲಿ 3 times, ಅಂದರೆ 3 ಪಟ್ಟು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾದರೆ ಅಬೌವ್ ಈಕ್ವೇಷನ್ ಬಿಕಮ್ಸ್ ರೇಟ್ ಈಸ್ ಈಕ್ವಲ್ ಟು, ಅಂದರೆ ಸೆಕೆಂಡ್ ಟೈಪ್ ಮತ್ತೆ ಇದು, ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು 3a ಹೋಲ್ ಸ್ಕ್ವೇರ್. ಅಂದರೆ ಇಲ್ಲಿ ಎ ಬದಲಾಗಿ ನಾವೇನು ತೊಗೋಣ, ಇಲ್ಲಿ 3 ಅಂತ ತೊಗೋಣ. 3a ಅಂತ ಯಾಕೆ ತೊಗೊಳ್ತೀವಿ ಅಂತಂದರೆ 3 times ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀವಿ, ಅದಕ್ಕೋಸ್ಕರ ಇಲ್ಲಿ 3a ಅಂತ ತೊಗೊಂಡಿದ್ದೀವಿ. 3a ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 9 ಇಂಟು ಕೆ ಇಂಟು ಎ ಸ್ಕ್ವೇರ್, ಅಥವಾ ಕೆ ಇಂಟು 9 ಇಂಟು ಎ ಸ್ಕ್ವೇರ್ ಅಂತ ಕೂಡ ಇದನ್ನು ಬರೀಬೋದು. ದ್ಯಾಟ್ ಬಿಕಮ್ಸ್ ಈಕ್ವೇಷನ್ 3. ಅಂದರೆ ಇದನ್ನು ಈಕ್ವೇಷನ್ 3 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ದೆನ್ ಡಿವೈಡ್ ದ ಈಕ್ವೇಷನ್ 3 ಬೈ ಈಕ್ವೇಷನ್ 2 ವಿ ಗೆಟ್. ಅಂದರೆ ಇಲ್ಲಿ ಈ 3ನೇ ಈಕ್ವೇಷನ್ಗೆ 2ನೇ ಈಕ್ವೇಷನಿಂದ ಡಿವೈಡ್ ಮಾಡ್ತಾ ಹೋಗೋಣ. ಅವಾಗ ಏನು ಸಿಗುತ್ತೆ ನೋಡಿ, ರೇಟ್ ಆಫ್, ಅಂದರೆ ಈಕ್ವೇಷನ್ 3 ಡಿವೈಡ್ ಬೈ ಈಕ್ವೇಷನ್ ಮಾಡಿದಾಗ ರೇಟ್ ಡಿವೈಡ್ ಬೈ ರೇಟ್ ಈಸ್ ಈಕ್ವಲ್ ಟು 9 ಇಂಟು ಕೆ ಎ ಸ್ಕ್ವೇರ್ ಡಿವೈಡ್ ಬೈ ಕೆ ಎ ಸ್ಕ್ವೇರ್. ದೇರ್ಫೋರ್ ರೇಟ್ ಬೈ ರೇಟ್ ಈಸ್ ಈಕ್ವಲ್ ಟು 9. ಅಂದರೆ ಇಲ್ಲಿ ಏನಾಗಿದೆ, ರೇಟ್ ಅನ್ನೋದು 9 times ಇನ್ಕ್ರೀಸ್ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ದಟ್ ಈಸ್ ದ, ಇಲ್ಲಿ ಏನಾಗುತ್ತೆ, ಪ್ರೀವಿಯಸ್ಲಿ 3 ಪಟ್ಟು ಅದು ರೇಟ್ ಆಫ್ ದ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದರೆ ಅದು ರೇಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, 9 ಪಟ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಈ ಒಂದು ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್, ಸೆಕೆಂಡ್ ಎಕ್ಸಾಂಪಲ್ ನಂಬರ್ 2, ದ ರಿಯಾಕ್ಷನ್ ಈಸ್ ಸೆಕೆಂಡ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ರಿಯಾಕ್ಟೆಂಟ್. ಯಾವುದೇ ಒಂದು ರಿಯಾಕ್ಟೆಂಟ್ ಇದೆ, ಆ ರಿಯಾಕ್ಟೆಂಟ್ಗೆ ಏನಾಗಿದೆ, ಇದು ಸೆಕೆಂಡ್ ಆರ್ಡರ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಹೌ ಮೆನಿ ಟೈಮ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ಡ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಡಬಲ್ಡ್. ಅಂದರೆ ಇಲ್ಲಿ ಯಾವುದೇ ಒಂದು ರಿಯಾಕ್ಷನ್ ಆಗಿದೆ, ಆ ಒಂದು ರಿಯಾಕ್ಷನ್ಗೆ ಸೆಕೆಂಡ್ ಆರ್ಡರ್ ಆಗಿದೆ,
ಮತ್ತು ಅದು ಎಷ್ಟು ಟೈಮ್ಸು ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ ವೆನ್ ದ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಬಲ್ ಆದರೆ ಅದರದ್ದು ರೇಟ್ ಆಫ್ ದ ರಿಯಾಕ್ಷನ್ನು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದು ಇವಾಗ ಕ್ವಶನ್ನು. ನೆಕ್ಸ್ಟ್ ಇದನ್ನು ಆನ್ಸರ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಗಿವನ್ ಸೊಲ್ಯೂಷನ್ ಗಿವನ್ ದ್ಯಾಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 2 ಅಂದರೆ ಇಲ್ಲಿ ಪ್ರೀವಿಯಸ್ಲಿ ಹೇಳಿದರೆ ದ ರಿಯಾಕ್ಷನ್ ಇಟ್ ಸೆಲ್ಫ್ ಇಸ್ ದ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ. ಹಾಗಾದರೆ ಎನ್ ಈಸ್ ಈಕ್ವಲ್ ಟು ನಾವೇನು ಮಾಡೋಣ 2 ಅಂತ ತಗೊಳ್ಳೋಣ. ನೆಕ್ಸ್ಟು ಹಾಗಾದರೆ ಒಂದು ಜನರಲ್ ರಿಯಾಕ್ಷನ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಕನ್ಸಿಡರ್ ಎ ರಿಯಾಕ್ಷನ್ ಎ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಬಿ. ಈ ಒಂದು ರಿಯಾಕ್ಷನ್ ಯಾವ ಆರ್ಡರ್ ಆಗಿದೆ ಹಂಗಾದರೆ ದಿಸ್ ಇಸ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹಾಗಾದರೆ ದೆನ್ ದ ರೇಟ್ ಆಫ್ ದ ರಿಯಾಕ್ಷನ್ ಬಿಕಮ್ಸ್ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಕಾನ್ಸಂಟ್ರೇಷನ್ ರೇಸ್ ಟು ದ ಪವರ್ 2. ಅಂದರೆ ರೇಸ್ ಟು ದ ಪವರ್ 2 ಅಂತ ಯಾಕೆ ಬರಿತೀವಿ ಅಂದರೆ ಟೋಟಲ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಸೆಲ್ಫ್ ಇಸ್ ದ 2. ಆಗ ಅದಕ್ಕೋಸ್ಕರ ಏನು ಬರೆದಿದ್ದಕ್ಕೆ ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ 2 ಅಂತ ಬರುತ್ತೆ. ದ್ಯಾಟ್ ವಿಲ್ ಬಿ ಈಕ್ವೇಷನ್ ನಂಬರ್ 1. ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಇಫ್ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಅಂದರೆ ಇದನ್ನು ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋದನ್ನು ಸ್ಮಾಲ್ ಎ ಅಂತ ಇಟ್ಕೊಂಡ್ರೆ ನೆಕ್ಸ್ಟ್ ಈಕ್ವೇಷನ್ 1 ಬಿಕಮ್ಸ್ ಈಕ್ವೇಷನ್ 1 ಇದೆ ನಮಗೆ ಇಲ್ಲಿ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ 2 ಅಂತ ಇದೆ. ಕಾನ್ಸಂಟ್ರೇಷನ್ ಆಫ್ ಎ ಜಾಗದಲ್ಲಿ ನಾವು ಎ ಅಂತ ಬಳಸ್ಕೊಂಡ್ವಿ ಅಂತಂದರೆ ದ್ಯಾಟ್ ಈಕ್ವೇಷನ್ 1 ಬಿಕಮ್ಸ್ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಕೆ ಇಂಟು ಎ ಟು ದ ಪವರ್ 2. ಇದನ್ನು ಈಕ್ವೇಷನ್ 2 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಈಸ್ ಡಬಲ್ಡ್ ಅಂದರೆ ಇಲ್ಲಿ ಇರುವಂಥ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನು ಡಬಲ್ ಮಾಡಿದ್ವಿ ಅಂತಂದರೆ ಆವಾಗ ನಾವು ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಅಂತ ತೊಗೊಂಡಿದ್ವಿ. ಹಾಗಾದರೆ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು 2 ಇಂಟು ಎ ಸ್ಕ್ವೇರ್ 2 ಇಂಟು ಎ ಆಗುತ್ತೆ. ನೆಕ್ಸ್ಟು ದೆನ್ ದ ಈಕ್ವೇಷನ್ 1 ಬಿಕಮ್ಸ್ ಕಾನ್ಸಂಟ್ರೇಷನ್ ಆಫ್ ಈಕ್ವೇಷನ್ 1 ಬಿಕಮ್ಸ್ ರೇಟ್ ಡ್ಯಾಶ್ ಈಸ್ ಈಕ್ವಲ್ ಟು ಕೆ ಇಂಟು 2 ಇಂಟು ಎ ಹೋಲ್ ಸ್ಕ್ವೇರ್. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಜಾಗದಲ್ಲಿ ನಾವೇನು ತೊಗೊಂಡಿದ್ದೀವಿ 2a ತೊಗೊಂಡಿದ್ದೀವಿ ಅಂತಂದರೆ ಟು ದ ಪವರ್ ಸ್ಕ್ವೇರ್ ಟೋಟಲ್ ಪವರ್ ಸ್ಕ್ವೇರ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ ರೇಟ್ ಡ್ಯಾಶ್ ಈಸ್ ಅಂದರೆ ಸೆಕೆಂಡ್ ಟೈಪ್ ಆಫ್ ರೇಟ್ ಇದು ರೇಟ್ ಡ್ಯಾಶ್ ಈಸ್ ಈಕ್ವಲ್ ಟು ಕೆ ಇಂಟು 4 ಇಂಟು ಎ ಸ್ಕ್ವೇರ್. ಅದನ್ನು ಈಕ್ವೇಷನ್ 3 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ದೆನ್ ಡಿವೈಡಿಂಗ್ ಈಕ್ವೇಷನ್ 3 ಬೈ ಈಕ್ವೇಷನ್ 2. ಈಕ್ವೇಷನ್ 3ಗೆ ನಾವು ಈಕ್ವೇಷನ್ 2 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಅವಾಗ ಏನು ಸಿಗುತ್ತೆ ರೇಟ್ ಡ್ಯಾಶ್ ಡಿವೈಡ್ ಬೈ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು 4a ಸ್ಕ್ವೇರ್ ಡಿವೈಡ್ ಬೈ ಕೆ ಎ ಸ್ಕ್ವೇರ್. ಹಾಗಾದರೆ ಇಲ್ಲಿ ಕೆಗೆ ಕೆ ಕ್ಯಾನ್ಸಲ್ ಎ ಸ್ಕ್ವೇರ್ ಕ್ಯಾನ್ಸಲ್ ಉಳಿಯೋದು ಇವಾಗ 4 ಮಾತ್ರ. ಹಾಗಾದರೆ ರೇಟ್ ಡ್ಯಾಶ್ ಈಸ್ ಈಕ್ವಲ್ ಟು 4 ಇಂಟು ರೇಟ್ ಅಂದರೆ ಇಲ್ಲಿ ಏನಾಗುತ್ತೆ ರೇಟ್ ಅನ್ನೋದು 4 ಟೈಮ್ಸು ಡಿವೈಡ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಯಾವ ರೀತಿ ಕಾನ್ಸಂಟ್ರೇಷನ್ನು ಡಬಲ್ ಆಗ್ತಾ ಹೋಗುತ್ತೋ ಅದ್ರ ಡಬಲ್ ಪಟ್ಟು ಏನಾಗುತ್ತೆ ಅದರದ್ದು ಇನ್ನೂ 2 ಪಟ್ಟು ಏನಾಗುತ್ತೆ ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ನು ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಾವೀಗ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3. The rate of decomposition of a substance A becomes 8 times when its concentration is doubled. Full stop. What is the order of the reaction? ಅಂದರೆ ಇಲ್ಲಿ ಏನಾಗಿದೆ ದ ರೇಟ್ ಆಫ್ ಡಿಕಾಂಪೋಸಿಷನ್ ಅಂತಂದರೆ ಅದು ತನ್ನಿಂತಾನೇ ಕಡಿಮೆ ಆಗ್ತಾ ಹೋಗೋದು. ಅಂದರೆ ಯಾವುದೇ ಒಂದು ರಿಯಾಕ್ಷನ್ ಆಗ್ತಾ ಇದೆ ಆ ಒಂದು ರಿಯಾಕ್ಷನಲ್ಲಿ ರಿಯಾಕ್ಟೆಂಟು ಎ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ಡಿಕಾಂಪೋಸ್ ಆಗ್ತಾ ಇದೆ. ಈ ರೀತಿ ಡಿಕಾಂಪೋಸ್ ಆಗ್ತಿರಬೇಕಾದ್ರೆ ಏನಾಗುತ್ತೆ ಎ ಬಿಕಮ್ಸ್ 8 ಟೈಮ್ಸ್ ಅಂದರೆ ಇಲ್ಲಿ ಡಿಕಾಂಪೋಸಿಷನ್ ಆಗುವಾಗ ದ ರೇಟ್ ಆಫ್ ಡಿಕಾಂಪೋಸಿಷನ್ ಆಫ್ ಎ ಸಬ್ಸ್ಟೆನ್ಸ್ ಎ ಬಿಕಮ್ಸ್ 8 ಟೈಮ್ಸ್ ವೆನ್ ಇಟ್ಸ್ ಕಾನ್ಸಂಟ್ರೇಷನ್ ಇಸ್ ಡಬಲ್. ಅಂದರೆ ಕಾನ್ಸಂಟ್ರೇಷನ್ ಡಬಲ್ ಆದರೆ ಅದರದ್ದು ರೇಟ್ ಆಫ್ ಡಿಕಾಂಪೋಸಿಷನ್ ಏನಾಗುತ್ತೆ ಇಲ್ಲಿ 8 ಟೈಮ್ ಅಂದರೆ 8 ಪಟ್ಟು ಅದು ಇನ್ಕ್ರೀಸ್ ಆಗುತ್ತೆ. ದೆನ್ ವಾಟ್ ಈಸ್ ದ ಆರ್ಡರ್ ಆಫ್ ದಿ ರಿಯಾಕ್ಷನ್ ಅಂದರೆ ಇಲ್ಲಿ ನೆಕ್ಸ್ಟ್ ಆರ್ಡರ್ ಆಫ್ ಎ ರಿಯಾಕ್ಷನ್ನು ಏನಾಗುತ್ತೆ ಹಂಗಾದರೆ ಅದರ ಕಾನ್ಸಂಟ್ರೇಷನ್ 8 ಟೈಮ್ ಡಬಲ್ ಆದರೆ ನೆಕ್ಸ್ಟ್ ಅದು ಏನಾಗುತ್ತೆ ರೇಟ್ ಆಫ್ ವೆಲಾಸಿಟಿ 8 ಪಟ್ಟು ಡಬಲ್ ಆದರೆ ಯಾವಾಗ ಡಬಲ್ ಆದರೆ ಅದು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನು ಡಬಲ್ ಆದಾಗ 8 ಪಟ್ಟು ಇನ್ಕ್ರೀಸ್ ಆದರೆ ಹಾಗಾದರೆ ಅದರದ್ದು ಆರ್ಡರ್ ಆಫ್ ಎ ರಿಯಾಕ್ಷನ್ ಏನು ಅನ್ನೋದು ಇವಾಗ ನಮ್ಮ ಕ್ವಶನ್. ದೆನ್ ಸೊಲ್ಯೂಷನ್ ಹಾಗಾದರೆ ಕನ್ಸಿಡರ್ ಎ ರಿಯಾಕ್ಷನ್. ಯಾವುದೇ ಒಂದು ನಾವು ಕ್ವಶನ್ ಕೊಟ್ಟಾಗ ನಾವೇನು ಮಾಡಬೇಕು ಅದಕ್ಕೆ ಒಂದು ಕಾಮನ್ ಆಗಿ ರಿಯಾಕ್ಷನ್ ಬರೀಬೇಕು. ಹಾಗಾದರೆ ನಾವೊಂದು ರಿಯಾಕ್ಷನ್ ಬರ್ಕೊಳ್ಳೋಣ. ಈಗ ಎ ಅಂಡರ್ಗೋ ಡಿಕಾಂಪೋಸಿಷನ್ ಆಗ್ತಾ ಇದೆ ಅಂತಂದರೆ ಈ ಅನ್ನೋದೊಂದು ರಿಯಾಕ್ಟೆಂಟು ದ್ಯಾಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ದಿ ಪ್ರಾಡಕ್ಟ್. ಅದನ್ನು ಇಲ್ಲಿ ಬಿ ಅನ್ನುವಂಥ ಒಂದು ಪ್ರಾಡಕ್ಟ್ನ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟು ಫಾರ್ ದಿಸ್ ರಿಯಾಕ್ಷನ್ ನಮ್ಗೆ ಆರ್ಡರ್ ಎಷ್ಟು ಅಂತ ಗೊತ್ತಿಲ್ಲ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಎನ್ ಈಸ್ ಈಕ್ವಲ್ ಟು ವಾಟ್ ಅಂತ ನಾನು ತಗೊಂಡಿದ್ದೀನಿ. ನೆಕ್ಸ್ಟು ದ ರೇಟ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ ಈಸ್ ರೇಟ್ ಈಸ್ ಈಕ್ವಲ್ ಟು
ಸ್ಮಾಲ್ ಕೆ ಇಂಟು ಎ ಟು ದ ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ ಎನ್. ಅಂದರೆ ಇಲ್ಲಿ ಎನ್ ಅಂದರೆ ದ್ಯಾಟ್ ಇಂಡಿಕೇಟ್ಸ್ ದಿ ಆರ್ಡರ್ ಆಫ್ ಎ ರಿಯಾಕ್ಷನ್. ಹಾಗಾದರೆ ಇಲ್ಲಿ ರೇಟ್ ಈಕ್ವೇಷನ್ ಏನಾಗುತ್ತೆ ಹಂಗಾದ್ರೆ ಇಲ್ಲಿ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ ಎನ್. ಅದನ್ನು ಈಕ್ವೇಷನ್ 1 ಅಂತ ಇರಲಿ. ನೆಕ್ಸ್ಟು ಇಫ್ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಅಂತ ಇಟ್ಕೊಂಡ್ರೆ ದ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ರೇಟ್ ಈಸ್ ಈಕ್ವಲ್ ಟು ಎಕ್ಸ್. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋದನ್ನು ನಾವು ಇಲ್ಲಿ ಸ್ಮಾಲ್ ಎ ಅಂತ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ರೇಟ್ನ ನಾವಿಲ್ಲಿ ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ. ರೇಟ್ ಆಫ್ ವೆಲಾಸಿಟಿ ಆಫ್ ರಿಯಾಕ್ಷನ್ ಇಲ್ಲಿ ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ವೆನ್ ದಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಸ್ ಡಬಲ್ಡ್, ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಬಲ್ ಆಗುತ್ತೆ ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ನಾವು ಇಟ್ಕೊಂಡಿದ್ದೀವಿ ಸ್ಮಾಲ್ ಎ ಇಟ್ಕೊಂಡಿದ್ದೀವಿ. ಹಾಗಾದರೆ ಡಬಲ್ ಆದಾಗ ಏನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು 2a ಆಗುತ್ತೆ. ದೆನ್ ಆವಾಗ ರೇಟ್ ಏನಾಗುತ್ತೆ ಇಲ್ಲಿ ಯಾವಾಗ ಡಬಲ್ ಆಗುತ್ತೋ ಆವಾಗ ರೇಟ್ ಎಷ್ಟು ಪಟ್ಟು ಇನ್ಕ್ರೀಸ್ ಆಗುತ್ತೆ, ಇಲ್ಲಿ 8 ಪಟ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ವಿ. ಹಾಗಾದರೆ ರೇಟ್ ಈಸ್ ಈಕ್ವಲ್ ಟು 8x. ಹಾಗಾದರೆ ಇಲ್ಲಿ ಆಯಿತು ಫಸ್ಟ್ ರೇಟ್ ಈಕ್ವಲ್ ಟು ಎಕ್ಸ್ ಆದಾಗ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು ಸ್ಮಾಲ್ ಎ ಆಯಿತು. ಮತ್ತು ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಈಕ್ವಲ್ ಟು 2a ಆದಾಗ ರೇಟ್ ಈಸ್ ಈಕ್ವಲ್ ಟು ಎಷ್ಟು ಏನಾಯಿತು 8x ಆಯಿತು. ನೆಕ್ಸ್ಟ್ ದೇರ್ಫೋರ್ ಫ್ರಾಮ್ ದೀಸ್ ಟು ಈಕ್ವೇಷನ್ಸ್ ವಿ ಕ್ಯಾನ್ ರೈಟ್ ದಿ ಈಕ್ವೇಷನ್ 1 ಆ್ಯಸ್. ಅಂದರೆ ಇಲ್ಲಿ ಇವೆರಡು ಈಕ್ವೇಷನ್ ಇಟ್ಕೊಂಡು ನಾವು ಈಕ್ವೇಷನ್ ನಂಬರ್ 1ನ ಯಾವ ರೀತಿ ಬರೀಬೋದು ಅಂತ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಎ ಟು ದ ಪವರ್ ಎನ್. ಅಂದರೆ ಇಲ್ಲಿ ಎ ಅಂದರೆ ಕಾನ್ಸಂಟ್ರೇಷನ್ ಆಫ್ ಎನ್ ಎ ಇದೆ. ಹಾಗಾದ್ರೆ ಅದನ್ನು ಮೇಲೆ ಎನ್ ಪವರ್ ಎನ್ ಅಂತ ಹಂಗೆ ಬರೆದಿದ್ದೀವಿ. ದಟ್ ಈಸ್ ಈಕ್ವೇಷನ್ ನಂಬರ್ 2. ನೆಕ್ಸ್ಟು ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಸ್ಮಾಲ್ ಎ ರೇಸ್ ಟು ಎನ್ ಆದರೆ ನೆಕ್ಸ್ಟ್ 8x ಈಸ್ ಈಕ್ವಲ್ ಟು ಕೆ ಇಂಟು 2a ಹೋಲ್ ರೇಸ್ ಟು ಎನ್. ದಿಸ್ ಇಸ್ ದ ಈಕ್ವೇಷನ್ ನಂಬರ್ 3. ನೆಕ್ಸ್ಟು ಡಿವೈಡಿಂಗ್ ಈಕ್ವೇಷನ್ 3 ಬೈ ಈಕ್ವೇಷನ್ 2. ಈಕ್ವೇಷನ್ 3ಗೆ ಈಕ್ವೇಷನ್ 2 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಆವಾಗ ಏನು ಸಿಗುತ್ತೆ ಈಕ್ವೇಷನ್ 3 ಏನಿದೆ 8x ಈಸ್ ಈಕ್ವಲ್ ಟು k ಇಂಟು 2a ಹೋಲ್ ರೇಸ್ ಟು ಎನ್ ಡಿವೈಡೆಡ್ ಬೈ ಈಕ್ವೇಷನ್ ನಂಬರ್ 2 ಏನಿದೆ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಎ ರೇಸ್ ಟು ಎನ್. ಹಾಗಾದರೆ ಇಲ್ಲಿ ಎಕ್ಸ್ಗೆ ಎಕ್ಸ್ ಕ್ಯಾನ್ಸಲ್ ಆಯಿತು, ಕೆಗೆ ಕೆ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿಯೋದು ಏನಿಲ್ಲಿ 8. ಈ ಕಡೆ ಲೆಫ್ಟ್ ಸೈಡಲ್ಲಿ 8 ಉಳಿಯಿತು, ರೈಟ್ ಸೈಡಲ್ಲಿ 2 ರೇಸ್ ಟು ಎನ್ 2 ಇಂಟು ಎನ್ ಹೋಲ್ ರೇಸ್ ಟು ಎನ್ ಉಳಿದಿದೆ, 2 ಇಂಟು ಎ ಹೋಲ್ ರೇಸ್ ಟು ಎನ್ ಉಳಿದಿದೆ. ಹಾಗಾದರೆ ಇದನ್ನು ಯಾವ ರೀತಿ ಬರ್ಬೋದು ಎ ಇಂಟು ಬಿ ಹೋಲ್ ರೇಸ್ ಟು ಎನ್ ಈಕ್ವಲ್ ಟು ಎ ರೇಸ್ ಟು ಎನ್ ಇಂಟು ಬಿ ರೇಸ್ ಟು ಎನ್ ಅಂತ ಬರ್ಕೋಬೋದು. ಅದೇ ಫಾರ್ಮುಲಾ ಪ್ರಕಾರ ಇಲ್ಲಿ ಬರೀತಾ ಇದ್ದೀನಿ 2 ರೇಸ್ ಟು ಎನ್ ಇಂಟು ಎ ರೇಸ್ ಟು ಎನ್ ಡಿವೈಡೆಡ್ ಬೈ ಎ ರೇಸ್ ಟು ಎನ್. ಹಾಗಾದರೆ ಇಲ್ಲಿ ಎ ರೇಸ್ ಟು ಎನ್ಗೆ ಎ ರೇಸ್ ಟು ಎನ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇವಾಗ 8 ಈಸ್ ಈಕ್ವಲ್ ಟು 2 ರೇಸ್ ಟು ಎನ್ ಆಯಿತು. ಇದು 8ನ ಯಾವ ರೀತಿ ಬರಿಬೋದು ಇದನ್ನು 2 ರೇಸ್ ಟು ಫಾರ್ಮ್ ಬರಿಬೋದಾದರೆ 2 ರೇಸ್ ಟು 3 ಅಂತ ಬರೆದ್ರೆ ದ್ಯಾಟ್ ಈಸ್ ಈಕ್ವಲ್ ಟು 8 ಅಂತ ಅನ್ಕೋಬೋದು. ಹಾಗಾದರೆ 2 ರೇಸ್ ಟು 3 ಈಸ್ ಈಕ್ವಲ್ ಟು 2 ರೇಸ್ ಟು ಎನ್. ಹಾಗಾದರೆ 2ಗೆ 2 ಕ್ಯಾನ್ಸಲ್ ಆದರೆ ಉಳಿಯೋದು ನಮ್ಗೆ ಇಲ್ಲಿ ಏನಿರುತ್ತೆ ಎನ್ ಈಸ್ ಈಕ್ವಲ್ ಟು 3. ಹಾಗಾದರೆ ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ಇಟ್ ಸೆಲ್ಫ್ ಈಸ್ ದ 3 ಆರ್ ದಿಸ್ ಇಸ್ ದ ಥರ್ಡ್ ಆರ್ಡರ್ ರಿಯಾಕ್ಷನ್ ಅಂತ ನಾವಿಲ್ಲಿ ಅಂದರೆ ಇಲ್ಲಿ ಈ ಒಂದು ರಿಯಾಕ್ಷನ್ ಆರ್ಡರು 3 ಅಂತ ಹೇಳ್ಬೋದು. ನೆಕ್ಸ್ಟು then example number 4. For a reaction A plus B that gives product, this is general reaction. The rate law is given by R is equal to K into A concentration raised to 1 by 2 into B concentration raised to 2. Then what is the order of the reaction? ಅಂದರೆ ಇಲ್ಲಿ ಈ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ A plus B gives ಪ್ರಾಡಕ್ಟ್ ಅನ್ನುವಂಥ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ರಿಯಾಕ್ಷನಲ್ಲಿ ರೇಟ್ ಈಕ್ವೇಷನ್ ಅಥವಾ ರೇಟ್ ಲಾ ಏನಿದೆ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಕಾನ್ಸಂಟ್ರೇಷನ್ ರೇಸ್ ಟು 1 by 2 ಬಿ ಕಾನ್ಸಂಟ್ರೇಷನ್ ರೇಸ್ ಟು 2 ಇದೆ. ಹಾಗಾದರೆ ಈ ಒಂದು ರೇಟ್ ಈಕ್ವೇಷನ್ಗೆ ವಾಟ್ ಈಸ್ ದ ಆರ್ಡರ್ ಆಫ್ ಎ ರಿಯಾಕ್ಷನ್, ಅಂದರೆ ಈ ಒಂದು ರೇಟ್ ಈಕ್ವೇಷನ್ದು ರಿಯಾಕ್ಷನ್ ಆರ್ಡರ್ ಆಫ್ ಎ ಈ ಒಂದು ರೇಟ್ ಈಕ್ವೇಷನ್ದು ಆರ್ಡರ್ ಎಷ್ಟು ಅಂತ ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಯಾವ ರೀತಿ ನೋಡ್ತೀವಿ ಸೊಲ್ಯೂಷನ್ ಫಾರ್ ದ ರಿಯಾಕ್ಷನ್ ಎ ಪ್ಲಸ್ ಬಿ ಗಿವ್ಸ್ ಪ್ರಾಡಕ್ಟ್. ಅಂದರೆ ಇಲ್ಲಿ ರಿಯಾಕ್ಷನ್ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಈ ರಿಯಾಕ್ಷನ್ಗೆ ದ ರೇಟ್ ಲಾ ಏನಿದೆ ಆರ್ ಇಸ್ ಈಕ್ವಲ್ ಟು ಸ್ಮಾಲ್ ಕೆ ಇಂಟು ಎ ಟು ದ ಪವರ್ 1 by 2 ಬಿ ಟು ದ ಪವರ್ 2 ಅಂತ ಇದೆ. ಹಾಗಾದರೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ದಿ ಆರ್ಡರ್ ಆಫ್ ಎ ರಿಯಾಕ್ಷನ್, ಅಂದರೆ ಆ ಆರ್ಡರ್ ಆಫ್ ಎ ರಿಯಾಕ್ಷನ್ ಅದು ಡೆಫಿನಿಷನ್ ಏನಿದೆ ಆರ್ಡರ್ ಆಫ್ ದ ರಿಯಾಕ್ಷನ್ ಇಸ್ ದ ಸಮ್ ಆಫ್ ಪವರ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್
in an experimentally determined rate equation. ಅಂದರೆ ಇದು ದಿಸ್ ಇಸ್ ದ ಒನ್ ಆಫ್ ದ experimentally determined rate equation. ಈ ಒಂದು ರೇಟ್ ಇಕ್ವೇಷನ್ ಅಲ್ಲಿ ಏನಾಗಿದೆ, ಆರ್ಡರ್ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದರೆ, ಅಲ್ಲಿ ರಿಯಾಕ್ಟೆಂಟ್ ಟರ್ಮ್ ಏನಿರ್ತಾವಲ್ಲ ಅದರದ್ದು ನಾವು ಪವರ್ ಟರ್ಮ್ನ ನಾವು ಟೋಟಲ್ ಸಮ್ ಮಾಡಿದರೆ ಬರುವಂಥ ಆನ್ಸರ್ ನಾವು ಅದಕ್ಕೆ ಏನಂತೀವಿ, ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದರೆ ಇನ್ ದಿಸ್ ರಿಯಾಕ್ಷನ್ ದೇರ್ ಫೋರ್ ಎನ್ ಅಂತಂದ್ರೆ ದ್ಯಾಟ್ ಇಂಡಿಕೇಟ್ಸ್ ದಿ ಆರ್ಡರ್ ಆಫ್ ಎ ರಿಯಾಕ್ಷನ್. ಎನ್ ಈಸ್ ಈಕ್ವಲ್ ಟು 1/2 + 2. ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಎ ಟು ದ ಪವರ್ ಎಷ್ಟಿದೆ, 1/2 ಇದೆ. ಕಾನ್ಸಂಟ್ರೇಷನ್ ಬಿ ಟು ದ ಪವರ್ 2 ಇದೆ. ಟೋಟಲ್ 1/2 + 2 ಈಸ್ ಈಕ್ವಲ್ ಟು 5/2 ಆರ್ ಈಸ್ ಈಕ್ವಲ್ ಟು 2.5. ಹಾಗಾದರೆ ಆರ್ಡರ್ ಆಫ್ ದ ರಿಯಾಕ್ಷನ್ ಏನಂತ ಹೇಳ್ಬೋದು, ದಿಸ್ ಈಸ್ ಆರ್ಡರ್ ಆಫ್ ರಿಯಾಕ್ಷನ್ ಇಟ್ ಸೆಲ್ಫ್ ಇಸ್ ದ 5/2 ಆರ್ ಇಟ್ ಸೆಲ್ಫ್ ಇಸ್ ದ 2.5 ಅಂತ ಹೇಳ್ಬೋದು. ಹಾಗಾದ್ರೆ ಆನ್ಸರ್ ಏನು ಬರೀಬೇಕು ಅಂತ ಅದಕ್ಕೆ, ದ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 2.5 ಆರ್ ದಿಸ್ ಇಸ್ ದ ಫ್ರ್ಯಾಕ್ಷನಲ್ ಆರ್ಡರ್ ರಿಯಾಕ್ಷನ್ ಅಂತ ಇದಕ್ಕೆ ನಾವು ಕನ್ಸಿಡರ್ ಮಾಡಿ ಬರೀಬಹುದು. ನೆಕ್ಸ್ಟ್ ಎಕ್ಸಾಂಪಲ್, ಐಡೆಂಟಿಫೈ ದ ರಿಯಾಕ್ಷನ್ ಆರ್ಡರ್ ಫ್ರಮ್ ಈಚ್ ಆಫ್ ದ ಫಾಲೋವಿಂಗ್ ರೇಟ್ ಕಾನ್ಸ್ಟೆಂಟ್ಸ್. ಹಾಗಾದರೆ ಇಲ್ಲಿ ಕೆಲವೊಂದಿಷ್ಟು ರೇಟ್ ಕಾನ್ಸ್ಟೆಂಟ್ನ ಕೊಟ್ಟಿದ್ದಾರೆ. ಆ ರೇಟ್ ಕಾನ್ಸ್ಟೆಂಟ್ನ ಯೂಸ್ ಮಾಡಿ ನಾವೇನು ಮಾಡಬೇಕು, ಆ ಒಂದು ರಿಯಾಕ್ಷನ್ದು ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಏನೇನು ಕೊಟ್ಟಿದ್ದಾರೆ ನೋಡಿರಿ. ಫಸ್ಟ್ ಒನ್ ಇಸ್ ದ ಕೆ ಈಸ್ ಈಕ್ವಲ್ ಟು 2.3 × 10⁻⁻5 ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಸೆಕೆಂಡ್ ಒನ್ ಇಸ್ ದ ಸೆಕೆಂಡ್ ರೇಟ್ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ, ಕೆ ಈಸ್ ಈಕ್ವಲ್ ಟು 3 × 10⁻⁻4 ಪರ್ ಸೆಕೆಂಡ್. ಹಾಗಾದರೆ ಇವೆರಡು ರೇಟ್ ಕಾನ್ಸ್ಟೆಂಟ್ನ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ these two rate constant we can identify the order of a reaction. ಹಾಗಾದರೆ ಫಸ್ಟ್ ಒನ್ ನೋಡ್ರಿ, the unit of second order rate constant is liter per mole per second. ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ, ಇಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ದ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಏನಿದೆ ಇಲ್ಲಿ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಇದೆ. ಹಾಗಾದರೆ ಫಸ್ಟ್ ರೇಟ್ ಕಾನ್ಸ್ಟೆಂಟ್ ನಮ್ಗೆ ಕೊಟ್ಟಂಥದ್ದು ಏನಿದೆ ಇಲ್ಲಿ, 2.3 × 10⁻⁻5 ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಅಂದರೆ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅನ್ನೋದು ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅದು ಯೂನಿಟ್ ಆಗಿರೋ ಕಾರಣಕ್ಕೆ, ಹಾಗಾದರೆ ಫಸ್ಟ್ ರೇಟ್ ಕಾನ್ಸ್ಟೆಂಟ್ ಇಟ್ ಸೆಲ್ಫ್ belongs to the that identifies the second order reaction. Next, second rate constant k is equal to 3 × 10⁻⁻4 per second ಅನ್ನೋದು. ಹಾಗಾದರೆ ಪರ್ ಸೆಕೆಂಡ್ ಅನ್ನೋದು ದ್ಯಾಟ್ ಇಂಡಿಕೇಟ್ಸ್ ದಿ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್. ಅಂದರೆ ಇಲ್ಲಿ ಯಾವುದೇ ಒಂದು ಪರ್ ಸೆಕೆಂಡ್ ಅಂತ ಇತ್ತು ಅಂತಂದರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದು ಐಡೆಂಟಿಫೈ ಮಾಡುತ್ತೆ. ಹಾಗಾದರೆ ನಾವು ಇದನ್ನು ಏನಂತ ಬರಿಬೋದು, ಕೆ ಈಸ್ ಈಕ್ವಲ್ ಟು 3 × 10⁻⁻4 ಪರ್ ಸೆಕೆಂಡ್. ದ್ಯಾಟ್ ರೀಪ್ರೆಸೆಂಟ್ಸ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ದೀಸ್ ಆರ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಬೇಸ್ಡ್ ಅಪಾನ್ ದಿ ರೇಟ್ ಆಫ್ ಎ ರಿಯಾಕ್ಷನ್, ಆರ್ಡರ್ ಆಫ್ ಎ ರಿಯಾಕ್ಷನ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಆ್ಯಂಡ್ ಅನದರ್ ಒನ್ ಇಸ್ ದ ಮಾಲಿಕ್ಯುಲರಿಟಿ ಆಫ್ ಎ ರಿಯಾಕ್ಷನ್. ಅಂದರೆ ಯಾವುದೇ ಒಂದು ರಿಯಾಕ್ಷನದ್ದು ರೇಟ್ ಆರ್ ವೆಲಾಸಿಟಿ ಕೊಟ್ಟಾಗ, ರೇಟ್ ಕಾನ್ಸ್ಟೆಂಟ್ ಕೊಟ್ಟಾಗ ಮತ್ತು ಆರ್ಡರ್ ಆಫ್ ದ ರಿಯಾಕ್ಷನ್ ಕೊಟ್ಟಾಗ ಮತ್ತು ಅದರಲ್ಲಿ ಯಾವುದೋ ಒಂದು ಟರ್ಮ್ನ ಬಿಟ್ಟಾಗ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾವಿಲ್ಲಿ ನೋಡ್ತಾ ಹೋದ್ವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಿ some of the concept belongs to the order of a reaction. Thank you.